ಹೆತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ನೂರಾರು ಮನೆಗಳನ್ನು ಮುರಿಯೋ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಆದರೆ ಅವರ ಕೀರ್ತಿಯ ನೆರಳಲ್ಲಿ ಜನ್ಮವೆತ್ತ ಈ ಉನ್ಮತ್ತ ಮಗನಿಗೆ ಬೇಕಾಗಿರೋದು ಮಧು ಹೀರಲು ಮಾಲಿನ್ಯ, ಜೊತೆಗೆ ಸುರಾಪಾನ. ಸಮುದ್ರ ಮಂಥನದಲ್ಲಿ ಅಮೃತದ ಜೊತೆ ಕಾರ್ಕೋಟಕ ವಿಷ ಬಂದಂತೆ ಧರ್ಮವೇ ಮೈವೆತ್ತ ಈ ಸೂರ್ಯನಡಿಯಲ್ಲಿ ನಾ ಹುಟ್ಟಿ ಬಂದೆ. ನನ್ನ ಆಸೆ ಗೊತ್ತಾ, ಯಾವತ್ತು ಗೆಲುವಿನ ಅಮಲಿನಲ್ಲಿ ತೇಲಾಡುತ್ತಿರಬೇಕೆಂಬುದು. ಅದು ಆಟದ ಮೈದಾನದಲ್ಲಿ ಆಗಲಿ ಅಥವಾ ಯಾರ ಬಾಳಿನಲ್ಲಾದರೂ ಆಗಲಿ, ಗೆಲುವು ಮಾತ್ರ ಯಾವತ್ತು ನನ್ನದಾಗಲಿ. ಹಾಗಂತ ನಾನು ಪೂರ್ತಿ ಕೆಟ್ಟವನಲ್ಲ, ನಾನು ಕೂಡ ಒಳ್ಳೆಯವನೇ. ಆದ್ರೆ ನನ್ನ ಇಚ್ಛೆಯಂತೆ ನಡೆದರೆ ಮಾತ್ರ ನಾನು ಮಹಾಂತೇಶ. ನನ್ನ ಇಚ್ಛೆಯನ್ನ ತುಚ್ಛೀಕರಿಸಿದರೆ ಅವರ ಬಾಳಲ್ಲಿ ವಿಷವಿತ್ತು ಆದಿಶೇಷ. ಬೆಳಗಿನಿಂದ ಮನೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದೆ? ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲಮ್ಮ, ಅದಕ್ಕೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಬರ್ತಾ ದಾರಿಯಲ್ಲಿ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಬಿಟ್ಟ. ಅವನ ಜೊತೆ ಮಾತಾಡ್ತಾ ಇದ್ದಾಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಅಲ್ಲಪ್ಪ, ನೀನು ಬೆಂಗಳೂರಿನಿಂದ ಊರಿಗೆ ಬರೋದೇ ಅಪರೂಪ. ಬಂದ್ರು 4 ದಿವಸ ಅಲ್ಲ, 4 ತಾಸು ಕೂಡ ಇರೋದಿಲ್ಲ ಅಂತ ಹೇಳ್ತೀಯಲ್ಲೋ. ನೋಡು, ನಿಮ್ಮಪ್ಪನು ಬೆಳಗಿನಿಂದ ಮಹಾಂತೇಶ ಇಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು. ನನಗದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಮಾತ್ರ ನೀನು ಮನೆಯಿಂದ ಎಲ್ಲಿಗೂ ಹೋಗ್ಕೊಡ್ದು, ತಿಳಿತು ತಾನೇ? ಮೊದಲೇ ಹಾಲು ನೀನು ನಾನಿನ್ನು ನಿನ್ನ ಚಿಕ್ಕ ಮಗು ಮಹಾಂತೇಶ ಅಂತ ಅಂದ್ಕೊಂಡಿದ್ಯಾ? ಅಲ್ಲಮ್ಮ, ನಾನು ಇನ್ನು ನಿನ್ನ ಚಿಕ್ಕ ಮಗು ಮಹಾಂತೇಶ ಅಲ್ಲ, ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿರೋ ನಿನ್ನ ಮಗ ಮಹಾಂತೇಶನಮ್ಮ. ನೀನು ಅದೆಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಪಾಲಿಗೆ ಚಿಕ್ಕ ಮಗನಿಯಪ್ಪ. ನೀನು ಚೊಕ್ಕಾಗಿ ಬಾಳ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನಿನಗೆ ಹಾಲು ಕುಡಿಸ್ತಾನೆ ಬಂದ್ವಿ. ಆ ಅಭ್ಯಾಸವನ್ನ ನಾನು ಇನ್ನವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೇಳಿಲ್ಲ. ತೆಗೆದುಕೋ, ಮೊದಲೇ ಹಾಲು ಕುಡಿ. ಹೆತ್ತ ಕರುಡಿನ ಪ್ರೀತಿ ಏನು ಅಂತ ತಿಳಿದುಕೊಳ್ಳಲಾರೆ ಏನೇನೋ ಮಾತನಾಡ್ಬೇಕಮ್ಮ. ದಯವಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೊಬೇಡ. ನೋಡಮ್ಮ, ಇನ್ ಮುಂದೆ ನೀನ್ ಯಾವತ್ತು ಹಾಲು ತಂದು ಕೊಟ್ರು ನಾನು ಹೊರಗಡೆ ಎಲ್ಲೂ ಹೋಗಲ್ಲ, ಸರಿನಾ? ಸಮಾಧಾನ ಆಯ್ತು ನಿನ್ಗೆ? ಅದು ಅಮ್ಮ, ಒಂದು ವಿಷಯ ಮಾತಾಡ್ಬೇಕಿತ್ತು. ಅದೇನಂದ್ರೆ, ನಿನ್ನೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ಅಪ್ಪಾಜಿಯವ್ರು ಏನಾದ್ರು ತಪ್ಪು ತಿಳ್ಕೊಂಡ್ಬಿಟ್ರ? ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ರೆ ತಾನೆ ಅವರು ತಪ್ಪು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನೀನು ಕುಡಿದು ಓಲಾಡ್ತಾ ಮನೆಗೆ ನಾನೇ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸ್ತೇನೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ.
ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರಲಿಲ್ಲ. ಹೌದು ಮಹಂತೇಶ, ಹೆತ್ತ ತಾಯಿಯಾಗಿ ನಾನು ನಿನಗೆ ಒಂದೇ ಒಂದು ಮಾತನ್ನು ಹೇಳ್ತಿದ್ದಪ್ಪ. ಇದು ಮಾನವಂತರ ಮನೆತನ, ಧರ್ಮವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸವನ್ನೇ ಮಾಡಬೇಕು. ಇಂಥ ಕೆಲಸವನ್ನೆಲ್ಲ ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯುವುದು, ಸೇದುವುದು, ಚೂಚಾಡುವುದು ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ? ನೋಡು ಮಹಂತೇಶ, ನೀನು ಇಡೀ ಚೋಳಿನ ಮುಂದುವರೆಸಿದ ನಿಜವಾದ್ರೆ ನಿನ್ನ ಜೀವನದಲ್ಲಿ ದುರಂತ ಅಲ್ಲ. ಏನಮ್ಮ ನೀನು ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ಯಾ? ಅಲ್ಲಮ್ಮ, ಅಂಥ ತಪ್ಪು ನಾನೇನಂತ ಮಾಡಿದ್ದೀನಿ? ಕುಡಿಯೋದು ದೊಡ್ಡ ಅಪರಾಧನ? ಅಮ್ಮ, ಜೂಜಾಡೋದು, ಕೊಲೆ ಸುಲಿಗೆ ಮಾಡೋದು ಇದೆಲ್ಲ ಅಪರಾಧ. ದೊಡ್ಡದು ಧನಿಕರಾಗಿರೋ ನಾವು, ಈ ಊರಿಗೆ ಆಗರ್ಭ ಶ್ರೀಮಂತರಾಗಿರೋ ನಾವು ಕುಡಿಯೋದು ದೊಡ್ಡ ತಪ್ಪಲ್ಲ ಅಂತ ನನ್ನ ಭಾವನೆ. ನಮ್ಮ ಹಾಗತ್ತ ನೀ ತಿಳಿದುಕೊಂಡಿದ್ಯಪ್ಪ, ಆದ್ರೆ ಅದನ್ನ ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ, ಸಂಪ್ರದಾಯ. ಇಂಥ ಮನೆತನದಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ, ಗಟ್ಟಿಗಡ ಬುದ್ಧಿ. ಅದಕ್ಕೆ ಆ ತಪ್ಪನ್ನ ನೀನು ಮಾಡಬೇಡ ಅಂತ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಂತೇಶ. ಆಯ್ತು ನೋಡಮ್ಮ, ಇನ್ ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪನ್ನ ಮಾಡ. ನೋಡಮ್ಮ, ನಿನ್ ಮನ್ಸಿಗೆ ಬೇಜಾರಾಗಿದ್ರೆ, ನಾನು ನಿನ್ನೆ ಕುಡಿದು ಬಂದಿದ್ದಂತ ನಿನ್ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಈ ನಿನ್ ಕೈಯಾರೇನೆ ನನ್ನ ಕೆನ್ನೆಗೆ ಬಾರಿಸ್ಬಿಡಮ್ಮ. ಆದ್ರೆ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಮಾತ್ರ ಈ ವಿಷಯ ಹೇಳ್ಬೇಡಮ್ಮ. ಇದೇನು ಎಂಥ ಮಾತನ್ನ ಮಾತಾಡ್ತಾ ಇದ್ದೀನಿ ಮಹಂತೇಶ್ವರ? ನಿನ್ನ ಕೆನ್ನಿಗೆ ಹಿಡಿಯುವಷ್ಟು ಸಣ್ಣ ಗುಣದವಳೆಲ್ಲಪ್ಪ ಈ ನಿನ್ನ ತಾಯಿ. ನೋಡಪ್ಪ, ಹೆತ್ತವರ ಪಾಲಿಗೆ ನೀನು ಕಣ್ಣಾಗಬೇಕೆನ್ನುವುದೇ ನಮ್ಮ ಆಸೆ. ಮಹಂತೇಶ, ನೀನು 100 ತಪ್ಪು ಮಾಡಿಕೊಂಡ್ರು ಕೂಡ ಅದನ್ನ ನಾನು ಮುಚ್ಚಿಟ್ಕೊಳ್ತಿದ್ದೆ. ಆದ್ರೆ ನಿಮ್ಮ ತಂದೆ ಅಂಥವರೆಲ್ಲ ಪಾರ್ಥವರೆಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕಾಲುಗಳನ್ನೇ ಹಿಡಿತಾರೆ, ಬೆಡಕರನ್ನ ಕಂಡ್ರೆ ಅಂಥ ನಿಷ್ಠಾವಂತರ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕೆನ್ನುವುದೇ ನನ್ನ ಆಸೆ. ನಿನ್ ಪಾದ ಮುಟ್ಟ ಆಣೆ ಮಾಡು. ಇನ್ ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪು ಸರಿನಾ? ನೀವು ತುಂಬಾ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಆಯ್ತು ಅಮ್ಮ, ನನಗೀಗ ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅದಕ್ಕೆ ಅದಕ್ಕೆ ಅಪ್ಪನ ಹತ್ರ ಒಂದು 50,000 ರೂಪಾಯಿ ಕಾಸು ಕೊಡ್ಸಮ್ಮ, ನನ್ ಖರ್ಚಿಗೆ ಬೇಕಾಗತ್ತೆ. ಏನೋ ತಾಯಿ ಮಗ ಇಬ್ರು ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ, ಏನೋ? ಏನೂ ಇಲ್ಲ ಬನ್ರಿ. ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾನಂತೆ, ಖರ್ಚಿಗೋಸ್ಕರ 50,000 ಹಣ ಬೇಕಂತೆ. ಅದನ್ನ ಕೇಳ್ತಾ ಇದ್ದ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಮಹಾದೇವಿ, ನಮ್ಮ ಮಗನಿಗೆ 50,000 ಕೊಡೋದಕ್ಕೆ ನನ್ನನ್ನು ಕೇಳ್ಬೇಕಾ? 50,000 ಅಲ್ಲ, 1,00,000 ಕೊಟ್ಟು ಕಳುಹಿಸು, ನನ್ನದು ಏನು ಅಭ್ಯಂತರ ಇಲ್ಲ. ಆದ್ರೆ ಮಹಾಂತೇಶ, ಹೇಳಿ ಅಪ್ಪಾಜಿ. ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ ಕಣಪ್ಪ. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಮಹಾಂತೇಶ, ಈ ಮನೆತನಕ್ಕೆ ನೀನು ಒಬ್ಬನೇ ಮಗ. ಈ ಮನೆತನದಲ್ಲಿ ಅಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಕಲ ಐಶ್ವರ್ಯಗಳಿಗೂ ನೀನು ಒಬ್ಬನೇ ಸರ್ವಾಧಿಕಾರಿ. ನಾಳೆ ದಿನ ಈ ಮನೆಯ ಯಜಮಾನ ಆಗಬೇಕಾದವನು. ನಮಗೂ ವಯಸ್ಸಾಗ್ತಾ ಬಂತು, ನಿನಗೂ ಬುದ್ಧಿ ಬೆಳೀತಾ ಹೋಗುತ್ತೆ. ಆದ್ರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನ ಕಂಡು ಊರಿನ ಜನ ಎಲ್ಲ ಮೆಚ್ಚಿ ಮಾತಾಡುವ ಹಾಗಿರ್ಬೇಕು. ಅದು ಹೇಗಪ್ಪ ಅಂದ್ರೆ, ಈ ತುಚ್ಛವಾದ ಇಚ್ಛೆಗಳನ್ನೆಲ್ಲ ಕಿಚ್ಚಲ್ಲಿ ಸುಟ್ಟು ಗೊಂಬೆ, ಚಂದನದ ಗೊಂಬೆ ತರ ನೋಡುವವರ ಕಣ್ಣಲ್ಲಿ ನೀನು ಕಾಣಬೇಕು. ದೇಶ ನೋಡುವವರ ಕಣ್ಣಲ್ಲಿ ನೀನು ಕಾಣಬೇಕು. ಅಪ್ಪಾಜಿ, ಹೆತ್ತವರ ಕರಳಿಗೆ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಸದಾ ನಿಮ್ಮ ನ್ಯಾಯ, ನೀತಿ, ಧರ್ಮದಲ್ಲಿ ನಡೀತೀನಂತ ನಾನು ಈ ಮೂಲಕ ನಿಮ್ಗೆ ಮಾತು ಕೊಡ್ತೀನಿ. ಅಪ್ಪಾಜಿ, ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ. ಮಹಂತೇಶ,
ನಂಬುತ್ತೇನ್ ಕಣಪ್ಪ. ಹೆತ್ತವರು ಮಕ್ಕಳನ್ನ ನಂಬದೆ ಮತ್ತಾರನ್ನ ನಂಬೋದಕ್ಕೆ ಸಾಧ್ಯ ಹೇಳು? ಆ? ಈಗ ನನ್ನ ಮಾತಿಂದ ನಿನಗೆ ಸ್ವಲ್ಪ ನೋವಾಗಿರಬಹುದು. ಆದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಗೊತ್ತಾ ಮಹಂತೇಶ್? ಮನೆ ಎಂಬ ಪುಟ್ಟ ಗೂಡಿನಲ್ಲಿ ಮಗ ಅನ್ನೋ ಪುಟ್ಟ ಹಕ್ಕಿಯನ್ನ ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಅನ್ನೋ ಕಾಳು ಕಡ್ಡಿಗಳನ್ನ ಕೊಟ್ಟು ಬುದ್ಧಿ ಅನ್ನೋ ಬೇಲಿಯನ್ನ ಸುತ್ತಲೂ ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಗಿಳಿಯಾಗಲಿ ಅಂತ ಆಸೆ ಹೊತ್ತು ಕೊಡ್ತಿದ್ದೀರಪ್ಪ. ಆದ್ರೆ ರೆಕ್ಕೆ ಬಲಿಕೆ ಮೇಲೆ ಆ 10,000 ಜನರ ನೆತ್ತಿ ಕುಂಕುಮ ರಣ ಹೊಂದಾಗಬಾರದು ಅನ್ನೋ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಮಹಂತೇಶ್. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಾಳ ಏನು ಅಂತ ನನ್ಗೆ ಅರ್ಥವಾಯ್ತು ಅಪ್ಪಾಜಿ. ಅಪ್ಪಾಜಿ, ಈ ನಿಮ್ಮ ಹಕ್ಕಿ ಹಸಿ ಮಾಂಸವನ್ನು ತಿನ್ನುವ ರಣಹದ್ದಾಗಲ್ಲ, ಬದಲಿಗೆ ಶಿವಶರಣರ ಮಠದಲ್ಲಿ ಪಾಠವನ್ನು ಪಠಿಸುವ ಅರಗಿಣಿ ಅಂತ. ನೀವೇ ನೋಡುತ್ತೀರಿ ಅಪ್ಪಾಜಿ, ಈ ನಿಮ್ಮ ಹಕ್ಕಿ ಈ ಕೀರ್ತಿಯನ್ನು ಬೆಳಗಿಸುವುದೋ ಅಥವಾ ಯಾರನ್ನಾದ್ರೂ ಕುಕ್ಕುವುದಂತ? ಖಂಡಿತ ಇಲ್ಲ. ನೀವು ಹೇಳಿರೋ ಪ್ರತಿಯೊಂದು ಮಾತನ್ನ ತಪ್ಪದೆ ಪಾಲಿಸ್ತೀನಿ ಅಮ್ಮ. ನನ್ಗೀಗ ಬ್ಯಾಂಗ್ಳೂರಿಗೆ ಹೋಗ್ಬೇಕಮ್ಮ, ಟೈಮ್ ಆಗ್ತಾ ಬಂತು. ಹೌದ್ರಪ್ಪ, ಹೇಗಿದೆಯಾ? ಆರಾಮಿದೆ ತಾನೆ? ಚೆನ್ನಾಗಿದ್ದೀನಿ. ನೀವು ಪುಣ್ಯದಿಂದ ಇವಾಗ್ಲೇ ಹೋಗ್ಬೇಕಾ? ಇನ್ನು 4 ದಿನ ಉಳ್ಕೊಂಡು ಹೋಗ್ಬಾರ್ದೆ? ಇಲ್ಲ, ಬ್ಯಾಂಗ್ಳೂರಲ್ಲಿ ತುಂಬಾನೇ ಕೆಲಸ ಇದೆ, ಹಾಗಾಗಿ ನಾನು ಇವತ್ತೇ ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ, ನೋಡುದ್ರ ಒಳಗಡೆ ಕೋಣೆಯಲ್ಲಿ ನನ್ನ ಬಟ್ಟೆ ಬರೆ ಎಲ್ಲ ಇದೆ, ತುಂಬಿಕೊಂಡು ಹಾಗೆ ಹಣ ತಗೊಂಡ್ ಬಾ. ಏನಪ್ಪ, ಅಲ್ಲ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹಾ, ನೀನ್ ಹಾಲು ಕೊಟ್ಟಿಯಲ್ಲ, ಹೊಟ್ಟೆ ತುಂಬೋಯ್ತಾ? ನಮ್ಮಮ್ಮನ ಆರೋಗ್ಯದ ಕಡೆ ಹಾ, ಸರಿಯಾಗಿ ನನ್ನ ಹೇಳ್ಬೇಕಪ್ಪ. ಆರೋಗ್ಯನ ನಾನ್ ನೋಡ್ಕೊಳ್ತೇನೆ. ಮೊದಲು ನಿನ್ನ ಆರೋಗ್ಯನ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ಬೇಕು. ಹಾ, ಖಂಡಿತ. ನನ್ನ ಮಗಳು ಕೂಡ ಬೆಂಗಳೂರಿನಾಗೆ ಆದಾಳ್ರಿ. ನೀವು ಅವಳು ನಾನು ಸ್ವಲ್ಪ ಭೇಟಿಯಾಗಿ ನಾವೆಲ್ಲ ಇಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿ, ಆಯ್ತಾ? ನಿಮ್ಮ ಮಗಳು ಬ್ಯಾಂಗ್ಳೂರ್ನಲ್ಲಿದ್ದಲ್ಲ, ಅದು ಯಾವ ಕಾಲೇಜು, ಎಲ್ಲಿ, ಯಾವ ಏರಿಯಾ ಅಂತ ವಿಳಾಸ ಏನಾದ್ರು ಗೊತ್ತಿದ್ರೆ ಖಂಡಿತ ಮಾತಾಡ್ಬೋದು. ವಿಳಾಸ ಮರ್ತು ಬಂದ್ಬಿಟ್ಟಿದ್ದೀನಿ. ಇನ್ನೊಮ್ಮೆ ಬಂದಾಗ ಉತ್ತಮ ಕೊಡ್ತೀನಿ. ಮತ್ತೊಂದ್ಸಲ ಬರ್ತೀನಲ್ಲ, ಆವಾಗ ಖಂಡಿತ ವಿಳಾಸ ಕೊಡಿರಂತೆ, ಮಾತಾಡ್ಸೋಣ. ಸರಿನಾ? ಮಹಂತೇಶ, ಹುಷಾರಪ್ಪ. ಹೋಗಿ ಮುಟ್ಟಿದ ತಕ್ಷಣ ಫೋನ್ ಮಾಡು. ಖಂಡಿತ. ಹೊತ್ತಿಗೆ ಸರಿಯಾಗಿ ಊಟ ಮಾಡು. ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿಯೋದನ್ನ ಮರಿಬೇಡ, ಆಯ್ತಾ? ಅದೇನೋ ರಾತ್ರಿ 2 ಗಂಟೆವರೆಗೂ ಫೋನ್ ಇಟ್ಕೊಂಡೇ ಕುಂತಿರ್ತೀಯ. ನಾನ್ ನೋಡ್ತಾನೆ ಇರ್ತೀನಿ ದಿನಾನು. ಅದೇನೋ ವಾಟ್ಸಪ್, ಫೇಸ್ಬುಕ್, ಅದೇನೋ ರೀಲ್ಸ್ ಮಾಡ್ತೀಯಲ್ಲ, ಹುಡುಗಿಯರ್ ಜೋಡಿ ಎಲ್ಲ ಮಾಡ್ಬೇಡಪ್ಪ, ಹಾಳ ಹೋಗ್ತೀಯೋ. ಹೇಳ್ರಿ ಅವನಿಗೆ. ಹೌದಾ? ಹಾ, ನೋಡೋ, ಇದೆಲ್ಲ ಕೆಟ್ಟ ಅಭ್ಯಾಸ. ಇನ್ನೊಂದ್ಸಾರಿ ಹುಡುಗಿಯರ್ ಜೋಡಿ ರೀಲ್ಸ್ ಮಾಡಿದ್ ನೋಡ್ದೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಆಯ್ತಾ? ಇಲ್ಲ, ನೋಡಪ್ಪ, ನೀವು ಹೇಳಿರೋ ಪ್ರತಿಯೊಂದು ಮಾತನ್ನ ತಪ್ಪದೆ ಪಾಲಿಸ್ತೀನಿ. ನಿಮ್ಮ ಅಮ್ಮನ ಮಾತನ್ನ ಕೇಳೋ, ನೀನು ಉದ್ಧಾರ ಆಗ್ತೀಯ, ಆಯ್ತಾ? ನನ್ಗೆ ಆಶೀರ್ವಾದ. ಆಯ್ತಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಮಂತೇಶ, ಒಬ್ನೇ ಹೋಗ್ತಾ ಇದೀಯಪ್ಪ, ಒಬ್ನೇ ಬಾ. ಮತ್ತೆ ಯಾವನಾದ್ರೂ ಕಟ್ಕೊಂಡ್ ಬಂದಿಯೋ? ಇಲ್ಲಮ್ಮ, ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಇವನ್ ಕೆಲಸ ಮಾಡ್ಬಿಡಿ, ಹಾ? ಅಮ್ಮ ಮಗ ಮಾತಾಡ್ತಾ ಇಲ್ಲೇ ಕೂತ್ಬಿಡಿ, ನಾನೇ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಇಲ್ಲಪ್ಪ, ನಡಿ, ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ. ಅಲ್ವಾ? ಹಾ, ನಾನು ಬರ್ಲಾ? ಅವ್ರದ್ದು ಯಾವಾಗ್ಲೂ ಅದೇ ರಗಳೆ, ಹೋಗ್ಲಿ ಬಿಡು. ಮಂತೇಶ, ಹುಷಾರ್ ಮಗ್ನೆ. ಹೋಗ್ ಮುಟ್ಟಿದ ತಕ್ಷಣ ಫೋನ್ ಮಾಡಪ್ಪ. ರಾತ್ರಿ ಮಲಗ್ಬೇಕಾದ್ರೆ ಹಾಲು ಕುಡಿಯೋದನ್ನ ಮರಿಬೇಡ, ಆಯ್ತಾ? ಹಾ, ಚೆನ್ನಾಗಿ ಓದು. ಫೋನ್ ನೋಡೋದನ್ನ ಕಮ್ಮಿ ಮಾಡು, ಆಯ್ತಾ? ವಾಟ್ಸಪ್, ಫೇಸ್ಬುಕ್, ರೀಲ್ಸ್ ಎಲ್ಲ ಮರ್ತ್ ಬಿಡಪ್ಪ ಮಂತೇಶ. ಹೋಗ್ ಮುಟ್ಟಿದ ತಕ್ಷಣ ಫೋನ್ ಮಾಡು ಮಂತೇಶ, ಹುಷಾರಪ್ಪ. ಅವ್ನು ಬೆಂಗಳೂರಿಗೆ ಹೋಗ್ಬಿಟ್ಟಿದೆ ಈಗ. ನೀವಿನ್ನೂ ಇಲ್ಲೇ ಇದ್ದೀರಲ್ಲ, ಮತ್ತೆ ಹೊಟ್ಟೆಗೆ ಹಾಕ್ಬೇಕಲ್ಲ. ಬರೀ ನಿಮ್ದು ಇದೇ ರಗಳೆ. ಹಸಿವು ಹಸಿವು ಹಸಿವು, ಹಾ, ಬರೀ ಮಾಡೋದು ಬಡಿಸೋದು ಇದೇ ತನ್ನ ಜೀವನ. ಮತ್ತೇನ್ ಮಾಡ್ತೀಯ ನೀನು ಕೆಲಸ? ಬನ್ನಿ ಬನ್ನಿ. ಹಾ,